ಪೂಸಿ ಹೊಡೆಯೋದು ರಿಸಲ್ಟ್ ನೋಡಿ ಆಯಿತು, ತಗೊಂಡು ಬಂದೆ. ಮಾಡೋಣ ಈಗ ಪಾರ್ಟಿ ಮಾಡೋದಕ್ಕೆ ಅರ್ಜೆಂಟ್ ಆಗ್ಬಿಟ್ಟಿದೆ. ಹಾಯ್ ಹಾಯ್ ಹೇಳು ಕಂದ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಕಂದಮಣಿದು ರಿಸಲ್ಟ್ ನೋಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಎಷ್ಟು ಮಾರ್ಕ್ಸ್ ತೆಗೆದಿದ್ದಾನೆ, ಏನೆಲ್ಲ ಒಂದು ವರ್ಷದಲ್ಲಿ ಕಡಿದು ಗುಡ್ಡೆ ಹಾಕಿದ್ದಾನೆ ಅಂತ ನೋಡ್ಕೊಬರೋಣ. ಚೆನ್ನಾಗಿ ಮಾರ್ಕ್ಸ್ ತೆಗೆದಿರ್ತಾನೆ ಅಂತ ಒಂದು ಹೋಪ್ ಇದೆ. ಇಷ್ಟವರೆಗೆ ಲಾಸ್ಟು ಟೆಸ್ಟು ಮತ್ತು ಮಿಡ್ ಟರ್ಮಲ್ಲೆಲ್ಲ ಚೆನ್ನಾಗಿ ತೆಗೆದಿದ್ದ. ಈ ಸಲನೂ ಚೆನ್ನಾಗಿ ತೆಗಿಬೋದು ಅಂತ ಅಂದ್ಕೊಂಡು ಇವಾಗ ಹೊರಟಿದ್ದೀವಿ. ಬೇಗ ಬರೋದಕ್ಕೆ ಹೇಳಿದರು, ಸ್ವಲ್ಪ ಲೇಟೇ ಆಯಿತು. ರೆಡಿಯಾಗಿ ಬೆಳಗ್ಗೆ ಎಲ್ಲ ಸ್ವಲ್ಪ ಎದ್ದಿದ್ದು ಕೂಡ ಲೇಟ್ ಆಯಿತು. ಹಾಗಾಗಿ ಸ್ವಲ್ಪ ಲೇಟ್ ಮಾಡ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಕಂದ ಬೈಲಿ ಬರ ಬರ ಬಾ ಬಾ ಹೋಗೋಣ. ನಿಂಗೆ ಆಮೇಲೆ ಬರೋಕೆ ಐಸ್ ಕ್ರೀಮ್ ಕೊಡಿಸ್ತೀನಿ. ಪೂಸಿ ಹೊಡೆಯೋದು ಏನೆಲ್ಲ ಕೊಡಿಸೋದು ಮಾಡೋದು. ನಿಜ ಐಸ್ ಕ್ರೀಮ್ ಕೊಡಿಸ್ತೀನಿ. ನನ್ನ ಕೂಸಿಗೆ ಪಾಪ 2 ದಿನದಿಂದ ಹುಷಾರಿರಲಿಲ್ಲ. 4 ದಿನದಿಂದ ಹುಷಾರಿರಲಿಲ್ಲ. ಇವಾಗ ಸ್ವಲ್ಪ ಹುಷಾರಾಗಿದ್ದಾನೆ. ಹೆಂಗೆ ಬರ್ದಿದ್ಯಪ್ಪೋ ಎಕ್ಸಾಮು? ಚೆನ್ನಾಗಿ ಮಾರ್ಕ್ಸ್ ಬರುತ್ತಾ? ಗೊತ್ತಿಲ್ಲ ಅಂತ ಅವನಿಗೆ. ಚೆನ್ನಾಗಿ ತೆಗ್ದಿರ್ತಾನೆ, ಎಷ್ಟಾದರೂ ಬರಲಿ ಅಲ್ಲಪ್ಪೋ. ಅಮ್ಮ ಬೈಯಲ್ಲ ಎಷ್ಟರ್ ಬಂದ್ರ ಬೈಯೋದು. ನನ್ನ ಖುಷಿ ಚಂದ ಮಾರ್ಕ್ಸ್ ತೆಗ್ದಿರ್ತಾನೆ. ಅಮ್ಮ ನಂದು ಮಾರ್ಕ್ಸ್ ಕಡಿಮೆ ಆದ್ರೆ ನಾನು 1 ಮಾರ್ಕ್ಸ್ ಹೋದ್ರೆ 1 ಮಾರ್ಕ್ಸ್ ಹೋಗಲ್ಲ, ಏನು ಹೋಗಲ್ಲ. 1 ಮಾರ್ಕ್ಸ್ ಎಲ್ಲ ಹೋದರೆ ಪರವಾಗಿಲ್ಲ. ಆಮೇಲೆ ಏನು ಗೊತ್ತಾ, ಏಪ್ರಿಲ್ 11 ಇಂದ ಸೌದಿ ಅರೇಬಿಯಾ ಪಾಕಿಸ್ತಾನ ಇದು ಹಬ್ಬನ ರಂಜಾನ್ ಹಬ್ಬ ಅಲ್ಲಿದು ಅಂತಲ್ಲ, ಎಲ್ಲ ಕಡೆನೂ ಮಾಡ್ತಾರೆ. ಆಮೇಲೆ ಕತಾರಲ್ಲೂ ಮಾಡ್ತಾರೆ. ಮತ್ತೇನು ಸಮಾಚಾರ ಕಂದ? ಎಂತ ಗೊತ್ತಾ, ಪಾಪ ಕೂಸಿಗೆ ಹುಷಾರಿರ್ಲಿಲ್ಲಲ್ಲ, ಎಲ್ಲ ಇಳಿದೋಗ್ಬಿಟ್ಟಿದ್ದಾನೆ. ಒಂದು 6 ತಿಂಗಳಲ್ಲಿ ಚೆನ್ನಾಗಿ ತಿನ್ಸಿ ಮಾಡಿ 1-2 kg ಜಾಸ್ತಿ ಮಾಡಿದ್ದೆ. ಅಮ್ಮ ಇವಾಗ ಸಣ್ಣ ಆಗ್ಬಿಟ್ಟಿದ್ದಾನೆ. ಹೌದಾ? 1-2 kg ಆದರೂ 2 ದಿನದಲ್ಲಿ 2 kg ಇಳಿದೋಯ್ತೋ ಏನೋ ಅಂತ ಅನಿಸುತ್ತೆ. 6 ತಿಂಗಳಿಂದ ಸದ್ಯ ಎಲ್ಲ ಮೊಟ್ಟೆ, ತುಪ್ಪ, ಹಣ್ಣು ಎಲ್ಲದು ತಿನ್ನಿಸಿ 1-2 kg ಜಾಸ್ತಿ ಮಾಡಿದ್ದೆ. 2 ದಿನದಲ್ಲಿ ಎಲ್ಲದೂ ಇಳಿದೋಯ್ತು, ಜ್ವರ ಬಂತು. ಹಾಗಾಗಿ ಈ ಸಲ ಯುಗಾದಿ ಹಬ್ಬಕ್ಕೆ ಎಣ್ಣೆ ಸ್ನಾನ ಏನೂ ಮಾಡಿಸ್ಲಿಲ್ಲ. ಇವತ್ತು ಸ್ವಲ್ಪ ಸುಧಾರಿಸಿದ್ದಾನೆ. ಹೋಗಿ ಬರೋಣಪ್ಪು. ಅವನು ಛತ್ರಿ ಹಿಡ್ಕೊಂಡು ಹೋಗ್ತಾನಂತೆ. ಇವಾಗ ಸ್ಕೂಲಿಗೆ ಹೋಗಬೇಕು. ಪ್ರವೀಣ್ ಅವ್ರಿಗೆ ಹೇಳಿದ್ದೀನಿ ಬನ್ನಿ ಅಂತ. ಬಂದಮೇಲೆ ಇಬ್ರು ಹೋಗಿ ಬರೋದು. ಹಾಕೋ ನೋಡಿಲಿ. ಇವನಿಗೆ ಫುಲ್ಲು ಎನರ್ಜಿ ಬಂದ್ಬಿಟ್ಟಿದೆ. ಇವನಿಗೆ ನಾವೇ ಬರೋಣ, ನಾವೇ ನೋಡ್ಕೊ ಬರೋಣ. ನಾವೇ ನೋಡ್ಕೊ. ಅದಕ್ಕೀಗ ಕೊಡೆ ತೊಗೊಂಡು ಹೊರಟಿದ್ದೀವಿ. ತುಂಬ ಬಿಸಿಲು ಅಂತ. ಬಿಸಿಲೇನು ಕಡಿಮೆ ಆಗೋ ಥರನೇ ಕಾಣಿಸ್ತಿಲ್ಲ. ಮಳೆ ಅಂತೂ ಬಂದೇ ಇಲ್ಲ. ನನ್ನ ಕೂಸು ರೆಡಿಯಾಗಿದ್ದಾನೆ ರಿಸಲ್ಟ್ ನೋಡೋದಕ್ಕೆ. ಹೋಗೋಣ? ಹೋಗಿ ಬರೋಣ. ಈಗ ನೀನು ಚೆನ್ನಾಗಿ ಮಾರ್ಕ್ಸ್ ತೆಗೆದ್ರೆ ನನಗೇನು ಕೊಡಿಸ್ತೀಯಾ? ಗೊತ್ತಿಲ್ಲ. ನಿಂಗೆ ನಾವು ಕೊಡಿಸ್ಬೇಕಾ, ನನಗೆ ನೀವು ನಮಗೆ ನೀನು ಕೊಡ್ಸೋದ? ಇವನಿಗೆ ಕೊಡ್ಸೋದ ಅಂತ. ಹ್ಞೂ ಸರಿ, ಹೆಂಗಾದ್ರೂ ಬಂದಿರಲಿ ಆಯ್ತಾ, ಬೇಜಾರು ಮಾಡ್ಕೋಬಾರ್ದು. ಹ್ಞೂ ನಿಜ ಐಸ್ ಕ್ರೀಮ್ ಕೊಡಿಸ್ತೀನಿ. ಇವಾಗ ಹೋಗ್ತಾನೆ ಎಲ್ಲ ಶುರು ಮಾಡಿದ್ದಾನೆ ಐಸ್ ಕ್ರೀಮ್ ಬೇಕಂತೆ. ಅದೇ ಹೇಳಿದ್ದು ಕೊಡ್ಸೋಣ. ಒಂದು ಐಸ್ ಕ್ರೀಮ್ ಕೊಡಿಸ್ಬಿಡೋಣ ಪಾಪ, ರಿಸಲ್ಟ್ ಹೆಂಗಾದ್ರೂ ಬಂದಿರಲಿ. ಹೋಗೋಣ? ರೆಡಿನಾ? ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ವ್ಯೂ ಮಾಡಿ ಅಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹೇಳಿ. ಎಲ್ಲರೂ ನಮ್ಮ ಅಮ್ಮನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹೇಳಿ. ಎಲ್ಲರೂ ನಮ್ಮ ಅಮ್ಮನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಮಾಡಿ ಆಯ್ತಾ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಒಂದು ಲೈಕ್ ಕೊಡಿ. ಎಷ್ಟಪ್ಪ? 1000 ಲೈಕ್ಸ್ ಕೊಡಿ. ಎಲ್ಲ ಮಾಡಿ ಹೊರಡೋಣ. ಸ್ಕೂಲಿಗೆ ಹೋಗಿ ಯಾವುದಾದ್ರೂ ಹಾಕ. ಹೊಸ ಶೂ ಹಾಕೊತೀಯಾ? ಬೇಡ ಅಲ್ಲ, ಅದೇ ಹಾಕೊತೀಯಾ? ಹಾಕ. ಬೇಡ, ಇದೆ ಹಾಕ, ಪರವಾಗಿಲ್ಲ. ಹಾಂ, ಫುಲ್ ರೆಡಿನಾ? ಹೋಗೋದಾ ಇವಾಗ? ಹೋಗೋಣ? ಚಲೋ. ಹಾಂ
ಮೂಡಬೇಡ ಇರಾ ಎಲ್ಲಪ್ಪು ಬೋರ್ಡ್ ಇಲ್ಲ. ನಡಿ ನಡಿ ನಡಿ. ಚೆನ್ನಾಗಿ ತೆಗ್ದಿದ್ಯಾ. ಫೋಟೋಗೆ ಬಂದಿದೆ. ಹಾಂ ಹಾಂ ಕೊಡೆ ಕೊಡಿ. ಇರಿ ಪಪ್ಪಂಗೆ ಫೋನ್ ಮಾಡ್ತೀನಿ. ಪಪ್ಪ ಕರ್ಕೊಂಡು ಹೋಗ್ಬೇಕಾ? ರಿಸಲ್ಟ್ ನೋಡಿ ಆಯಿತು, ತಗೊಂಡು ಬಂದೆ. ಎಲ್ಲದರಲ್ಲೂ ಔಟ್ ಆಫ್ ಔಟ್ ತೆಗ್ದಿಯಾನೆ. ಫುಲ್ ಖುಷಿ ಖುಷಿ. ಕಂದಪ್ಪ, ಕಂಗ್ರ್ಯಾಚುಲೇಷನ್ಸ್ ಕಂದಪ್ಪ. ಏನೋ ಜಾಸ್ತಿ ಕೊಡ್ಸಿ ಈಗ. ಓ ಜಾಸ್ತಿ ಕೊಡ್ಸೋಣ. ಈಗ ಮಾರ್ಕ್ಸ್ ತೆಗ್ದಿದ್ದಕ್ಕೆ ಜಾಸ್ತಿ ಏನಾರು ಕೊಡಿಸ್ಬೇಕಂತೆ. ಹಾಂ ಎಂತಪ್ಪ? ಆಟ ಸಾಮಾನು. ಹಾಂ ಅದು ಕೊಡ್ಸಿ. ಟಾಯ್ಸ್ ಟಾಯ್ಸ್ ಯಾವ ಟಾಯ್ಸು? ಅಲ್ಲಿ ತೋರಿಸ್ತೀನಿ. ಬಾ ಮನೇಲಿ ಹೋಗಿ ಮಾತಾಡೋಣ. ಬಿಸಿಲು ಬಿಸಿಲು ಮನೆ ಬೇಡ ನೀಗ. ಅಲ್ಲಪ್ಪ ನನ್ನ ಜಾಸ್ತಿ ತಗೊಂಡಿದ್ದಲ್ಲ ಅದಕ್ಕೆ. ಹಾಂ ಅಮ್ಮ ಒಳಗಿದ್ದಕ್ಕೆ ಮಜಾ ಮಾಡೋದ ಕಂದ. ಹಾಂ ಫುಲ್ ಮಜಾ. ಇಲ್ಲೇ ನಿಂತ್ಕೋಬೇಕಾ ರೋಡಲ್ಲಿ? ತಿನ್ನು ಮತ್ತೆ ಬೇಗ ಬಿದೋಗತ್ತೆ. ಬಾ ಹೋಗೋಣ. ಬಾ 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 ಬಾ. ಆಯ್ತಾ? ಪೂರ್ತಿ ತಿಂದೆ? ನಾನು ಇವಾಗ ತಿಂತೀನಿ. ನಂದು ಬಿಡಬೇಡ, ಎಲ್ಲ ಬೇಕು. ಒಂದು ಮಾರ್ಕ್ಸ್ ಹೋಗಿದೆಯಲ್ಲ, ಏನು ಮಾಡೋಣ? ಏನು ಮಾಡೋಣ? ಔಟ್ ಆಫ್ ಔಟ್ ತೆಗ್ದಿದ್ಯಾ? ಕಂಗ್ರ್ಯಾಚುಲೇಷನ್ಸ್ ಕಂದುಮಣಿ. ಇಂಡಿಯನ್ ಬೈಕ್ ಕುಡಿ ಈಗ. ಅವೆಲ್ಲ ಕೊಡಲ್ಲ. ಎಂತಾಗಿದೆ ಕೊಡ. ಎಂತಾಗಿದೆ ಗೊತ್ತಾ? ಕೀ ಪ್ರವೀಣವ್ರ ಕೈಲಿ ಕೊಟ್ಟಿದ್ದೆ. ಅವ್ರು ಕೊಡ್ದೇನೆ ಹಾಗೆ ಹೋಗಿದ್ದಾರೆ. ಅದಕ್ಕೆ ಈಗ ಹೊರಗಡೆ ವನವಾಸ ನಮಗೆ. ಹೊರಗಡೆ ವಾಸ, ವನವಾಸ ಅಲ್ಲ, ಹೊರಗಡೆ ವಾಸ. ಮನೆ ಒಳಗೆ ಹೋಗಂಗಿಲ್ಲ. ಎಲ್ಲ ಕೂಸು ಎಲ್ಲದರಲ್ಲೂ ಚಂದ ಮಾರ್ಕ್ಸ್ ತೆಗೆದಿದ್ದಾನೆ. ಕಾಣಿಸಲ್ಲ ಅಲ್ಲ, ಉಲ್ಟ ಕಾಣಿಸ್ತಿದೆ. ಆಮೇಲೆ ತೋರಿಸ್ತೀನಿ ಒಳಗಡೆ ಹೋದ್ಮೇಲೆ. ಸರಿ, ಈಗ ನೀನು ಪಪ್ಪಂದು ಆಫೀಸಿಗೆ ಹೋಗ್ಬೇಕಾ? ಸರಿ ಆಯ್ತು ಹೋಗು. ಈಗ ಅಳಬೇಡ, ಸುಮ್ಮನಿರು. ಚಂದ ಮಾರ್ಕ್ಸ್ ತೆಗ್ದಿದ್ಯಾ, ಖುಷಿಯಿಂದ ಇರಬೇಕು. ಹ್ಞೂ ಆಯ್ತು. ಅಳಬಾರ್ದು ಕಂದ, ದೊಡ್ಡವನಾಗಿದ್ದಿ ಈಗ ನೀನು. ಸ್ಕೂಲಿಗೆ ಹೋಗಿ ಬಂದ್ವಿ. ಕೀನ ಪ್ರವೀಣವ್ರ ಹತ್ರ ಕೊಟ್ಟಿದ್ದೆ. ಮತ್ತು ಇಲ್ಲಿ ಬರೋವಾಗ ಮರ್ತೋಯ್ತು. ಮತ್ತೊಂದು ಅರ್ಧ ಗಂಟೆ ಹೊರಗಡೆ ಕೂತು ಇವಾಗ ಒಳಗಡೆ ಬಂದ್ವಿ. ಮನೆಯಲ್ಲಿ ನನ್ನ ಕೂಸು ಚಂದ ಮಾರ್ಕ್ಸ್ ತೆಗೆದಿದ್ದಾನೆ. ನನಗೆ ತುಂಬ ಖುಷಿ ಆಯಿತು. ಈ ಸಲ ಎಲ್ಲದರಲ್ಲೂ ಔಟ್ ಆಫ್ ಔಟ್ ತೆಗೆದಿದ್ದಾನೆ. ಅಂದರೆ ಇಲ್ಲಿ ಓವರಾಲ್ ಎಲ್ಲ ಮಾರ್ಕ್ಸ್ನೂ ಟೋಟಲ್ ಮಾಡಿ ಹಾಕಿದ್ದಾರೆ. ಅಂದರೆ ಫಸ್ಟಿಂದನೂ ಟೆಸ್ಟು ಮತ್ತು ಮಿಡ್ ಟರ್ಮ್, ಈ ಸಲ ಇಯರ್ಲಿ ಎಕ್ಸಾಮ್ ಅರ್ಧ ಮಾಡಿದ್ರಲ್ಲ ಅದನ್ನು ಕೂಡ ಎಲ್ಲದನ್ನು ಟೋಟಲ್ ಮಾಡಿ ಹಾಕಿದ್ದಾರೆ. ಓವರಾಲ್ 99.9. ಒಂದೇ ಒಂದು ಮಾರ್ಕ್ಸು ಯಾವುದ್ರಲ್ಲಿ ಹೋಗಿತ್ತು? ಸೆಕೆಂಡ್ ಟೆಸ್ಟಲ್ಲಿ ಹಿಂದಿಯಲ್ಲಿ 1 ಮಾರ್ಕ್ಸ್ ಹೋಗಿತ್ತು. ಅದಕ್ಕೆ 1 ಮಾರ್ಕ್ಸ್ ತೆಗ್ದಿದ್ದಾರೆ. ಹಾಂ, ಸೆಕೆಂಡ್ ಅಲ್ಲ ಹೇಳ್ದಾಗೆ, ಇದು ತರ್ಡಲ್ಲಿ ಅಲ್ವಾ? ಥರ್ಡ್ ಮಿಡ್ ಟರ್ಮ್ ಆದಮೇಲೆ ಮಾಡಿದ್ರಲ್ಲಪ್ಪೋ. ಹೌದು, ಮಿಡ್ ಟರ್ಮ್ ಆದಮೇಲೆ ಥರ್ಡ್ ಟೆಸ್ಟ್ ಮಾಡ್ತಾರಲ್ಲ, ಅದರಲ್ಲಿ ಹಿಂದಿಲಿ 1 ಮಾರ್ಕ್ಸ್ ಹೋಗಿತ್ತು. ಅದೊಂದು ಮಾರ್ಕ್ಸ್ ಬಿಟ್ಟರೆ ಎಲ್ಲದರಲ್ಲೂ ಔಟ್ ಆಫ್ ಔಟ್ ತೆಗೆದಿದ್ದಾನೆ. ಎಲ್ಲದರಲ್ಲೂ ತೆಗ್ದಿದ್ದಕ್ಕೆ ಫುಲ್ ಖುಷಿ. ಹಾಗೆಯೇ ಇವತ್ತು ಎಂಥದ್ದು ಹೊಸದೊಡ್ಕು ಬೇರೆ. ಅದಕ್ಕೆ ಇವತ್ತು ನಾನ್ ವೆಜ್ ಮಾಡಬೇಕು. ಅದೇ ಕಂದುಮಣಿಗೆ ಪಾರ್ಟಿ. ಕಬಾಬ್ ಮಾಡಿ ಕೊಡ್ತೀನಿ ಕಂದ. ಸಾಕಲ್ಲ? ಮಾರ್ಕ್ಸ್ ತೆಗ್ದಿದ್ದಕ್ಕೆ ಪಾರ್ಟಿ. ಜ್ಯೂಸು ಕೊಡಿಸ್ಬೇಕಾ? ಸರಿ, ಕಬಾಬು ಮತ್ತು ಜ್ಯೂಸ್ ಎಲ್ಲ ಮಾಡೋಣ. ಯಾವ ಜ್ಯೂಸ್ ಬೇಕು? ಏನೆಲ್ಲ ಕೇಳ್ತಿ ಎಲ್ಲನೂ ಬರುತ್ತೆ ಇವತ್ತು. ಸ್ಪ್ರೈಟ್ ಕುಡಿದ್ರೆ ಶೀತ ಆಗುತ್ತಲ್ಲಪ್ಪ. ಸರಿ ಆಯಿತು, ಸ್ಪ್ರೈಟೇ ಕುಡಿ. ಶೀತ ಆದರೆ ಆಗಲಿ. ಈಗಷ್ಟೇ ಜ್ವರ ಬಂದು ಸರಿಯಾಗಿದ್ದ. ಬೇಸಿಗೆಲಿ ಏನೂ ಆಗಲಿಕ್ಕಿಲ್ಲ, ನೋಡೋಣ. ಓಕೆ ಸರಿ ಮಗನು, ಕೊಡ್ಸೋಣ. ಇವಾಗ ಡ್ರೆಸ್ ಚೇಂಜ್ ಮಾಡಬೇಕು. ಪ್ರವೀಣವ್ರು ಬಂದುಬಿಡ್ತಾರೆ. ಊಟ ಮಾಡಬೇಕು. ಮಧ್ಯಾಹ್ನಕ್ಕೆ ಅಡುಗೇನೂ ಮಾಡಿಲ್ಲ. ನಮ್ಮಲ್ಲಿ
ಬೇಸಿಗೆ ಟೈಮಲ್ಲಿ ಮಧ್ಯಾಹ್ನಕ್ಕೆ ಮಾಮೂಲಿಯಾಗಿ ಮೊಸರನ್ನ, ಯಾವಾಗಲೂ ಮೊಸರನ್ನ ಎನಿ ಟೈಮ್ ಮೊಸರನ್ನ. ಹಾಗೆ ಮೊಸರನ್ನ ಕಲಿಸ್ಬಿಟ್ಟು ಇವಾಗ ಊಟ ಮಾಡಬೇಕು. ಇವಾಗ ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಸಂಜೆಗೆ ಬೇರೆ ಅಡುಗೆ ಆಗಬೇಕು, ನಾನ್ ವೆಜ್ ಮಾಡಬೇಕು. ಹೊಸತೊಡಕಿಗೆ ನನ್ನ ಮಗ ಚಂದ ಮಾರ್ಕ್ಸ್ ತೆಗೆದಿದ್ದಕ್ಕೆ ಅದೊಂದು ಸ್ಪೆಷಲ್ಲಾಗಿ ಒಂದು ಪಾರ್ಟಿ. ಹಾಗೆ ಸುಮ್ಮನೆ ಅವನಿಗೆ ತುಂಬ ಇಷ್ಟ ಎಂತ ಅಂದರೆ ಚಿಕನಲ್ಲಿ ಕಬಾಬ್ ಮಾಡಿಕೊಡೋಣ ಅಂತ ಇದ್ದೀನಿ. ಹಿಂಗೆ ಹಿಡ್ಕೊಂಡು ಕೈ ನೋವು ಬಂತು. ಇಷ್ಟು ದಿನ ಹೆಂಗೆ ಬರ್ದಿದ್ದಾನೋ ಎಕ್ಸಾಮ್ ಅಂತೆಲ್ಲ ಅಂದ್ಕೊತಿದ್ದೆ. ಚೆನ್ನಾಗಿ ಬರ್ದಿಯಾನೆ. ಇವಾಗ ಫಸ್ಟ್ ಸ್ಟ್ಯಾಂಡರ್ಡಿಗೆ ಇಷ್ಟು ತೆಗ್ದಿದ್ದು ನನಗೆ ತುಂಬಾ ಖುಷಿ ಆಯಿತು. ಸ್ಕೂಲಲ್ಲೂ ಚೆನ್ನಾಗಿ ಕಲಿಸ್ತಾರೆ, ನಮ್ಮದು ಮಾತ್ರ ಎಫರ್ಟ್ ಅಲ್ಲ, ಅವ್ರದ್ದು ಕೂಡ ಸ್ಕೂಲಲ್ಲಿ ಚೆನ್ನಾಗಿ ಕಲಿಸೋದಕ್ಕೇ ಚೆನ್ನಾಗಿ ಮಾರ್ಕ್ಸ್ ತೆಗೆಯೋದಕ್ಕೆ ಅವ್ರ ಸ್ಕೂಲಲ್ಲೂ ಚೆನ್ನಾಗಿ ಹೇಳ್ಕೊಡ್ತಾರೆ. ಅದರಿಂದ ಚೆನ್ನಾಗಿ ತೆಗೆದಿದ್ದಾನೆ. ಮಾರ್ಕ್ಸ್ಗಿಂತ ಅವನು ಚೆನ್ನಾಗಿ ಓದೋದು ಬರೆಯೋದು ಎಲ್ಲದೂ ಕಲ್ತಿದ್ದಾನಲ್ಲ, ಅದೇ ಒಂದು ಖುಷಿ. ಎಷ್ಟೆಷ್ಟು ತೆಗೆದಿದ್ದಾನೆ ಅಂತ ತೋರಿಸ್ತೀನಿ ಆಮೇಲೆ. ನಾನು ಕನ್ನಡದಲ್ಲಿ ಸ್ವಲ್ಪ ಕಡಿಮೆ ತೆಗಿತಾನೇನೋ ಅಂತ ಅಂದ್ಕೊಂಡಿದ್ದೆ, ಕನ್ನಡ ಲ್ಯಾಂಗ್ವೇಜು. ಅದರಲ್ಲೆಲ್ಲದರಲ್ಲೂ ಚೆನ್ನಾಗಿ ತೆಗ್ದ. ನೋಡಿದರೆ ಹಿಂದೆ ಆ್ಯಕ್ಚುಲಿ ಅವನಿಗೆ ತುಂಬಾ ಈಸಿ ಇತ್ತು, ಹಿಂದಿ ಹತ್ರ ಆಗಲ್ಲ. ಲಾಸ್ಟ್ ಟೈಮು ಎರಡಕ್ಕೂ ಒಂದೇ ಆನ್ಸರ್ ಬಂದಿದ್ದ, ಅದರಿಂದ 1 ಮಾರ್ಕ್ಸು ಹೋಗಿರೋದು. ಪರವಾಗಿಲ್ಲ, ಎಲ್ಲೋ ಬೈ ಮಿಸ್ಸಾಗಿ ಹೋಗಿದೆ ಅಂತ ಅಂದ್ಕೋಬೇಕಷ್ಟೇ. ಓಕೆ, 100% ಬರೋದು 1% ಕಡಿಮೆ ಆಗಿದೆ, 99.9. ಸ್ಕೂಲಲ್ಲಿ ಚೆನ್ನಾಗಿ ಹೇಳ್ಕೊಡ್ತಾರೆ, ಅದರಿಂದ ಮಕ್ಕಳಿಗೆ ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದೆ ಚೆನ್ನಾಗಿರುತ್ತಲ್ಲ. ಮನೇಲೂ ನಾನು ಆದಷ್ಟು ಹೇಳ್ಕೊಡ್ತಾಯಿದ್ದೆ, ತುಂಬ ಏನು ಅವನಿಗೆ ಓದು ಅಂತ ಮಾಡ್ತಿರ್ಲಿಲ್ಲ. ಮಕ್ಕಳು ಕಲಿತ್ರೆ ಸಾಕು, ಇವಾಗೇನು ಫಸ್ಟ್ ಸ್ಟ್ಯಾಂಡರ್ಡಿಗೆಲ್ಲ ಅಂತ ಸುಮ್ಮನೆ ಇದ್ದೆ ನಾನು. ಈ ಸಲ ನಾವು CBSE ಹಾಕಿದ್ದವನ್ನ ಹೇಗೆ ಓದ್ಕೊಳ್ಳಿ ನೋಡೋಣ ಅಂತ. ಅದರಲ್ಲೂ 99.9 ತೆಗ್ದಿರೋದು ತುಂಬಾ ಖುಷಿ ಆಯಿತು. ಯಾವ ಚಪ್ಪಲ್ ಅದೇ ಬ್ಯಾಗಲ್ಲಿ ಅಂತ ಇವ್ರು ಕೆಲಸ ಮಾಡೋಕ್ಕೆ ಹೋಗೋದು, ಇವ್ರು ಆಟ ಆಡೋಕ್ಕೆ ಹೋಗೋದು. ಮತ್ತು ಅಲ್ಲಿ ಗಲಾಟೆ ಮಾಡಬಾರ್ದಾಯ್ತಾ? ಹಾಂ, ಗಲಾಟೆ ಮಾಡಿದ್ರೆ ಕಳಿಸ್ರಿ ಮನೆಗೆ. ವರ್ಷದ ಮೊದಲ ಹಲಸಿನ ಹಣ್ಣು ಸಿಕ್ಕಿದೆ. ನನ್ನ ಫೇವ್ರೇಟ್. ಇವತ್ತು ಹೊಸದೊಡಕಿಗೆ ಹಲಸಿನ ಹಣ್ಣು ತಿನ್ನೋದಾ, ಮಾಂಸ ಸಾರು ತಿನ್ನೋದಾ ಏನೋ ಅಂತಲೇ ಗೊತ್ತಾಗ್ತಿಲ್ಲ. ಇದರಲ್ಲಿ ಅರ್ಧ ಭಾಗ ನನಗೆ, ಅರ್ಧ ಭಾಗ ಲಿಶಿತ್ಗೆ ಬಿಡಿಸ್ಬೇಕು. ಸರಿ ಮೇಣ ಆಗ್ಬಿಡ್ತು. ಹೆಂಗಿತ್ತು ಪಪ್ಪ ಆಫೀಸು? ಚೆನ್ನಾಗಿತ್ತು. ಯಾವುದಾದ್ರೂ ತಿನ್ನು, ಕಾಣಿಸ್ತಾನೆ ಇಲ್ಲ. ಸೆಕೆ ಅಲ್ಲ ಕಂದ, ಸ್ನಾನ ಮಾಡ್ಬೇಕಲ್ಲ ಈಗ. ಮುದ್ದು ಮಗನು ಮೋದೆಲ್ಲ ಒಯ್ಯೋ. ನಾಟಕ ಮಾಡಬೇಡ, ಸ್ನಾನ ಮಾಡಬೇಕು ಗಲೀಜು. ಇನ್ನೂ ಜ್ವರ ಏನಿಲ್ಲ, ದೊಡ್ಡವನ್ನ ಆಗ್ತಾ ನೀನು ಸ್ನಾನ ಮಾಡೋಕ್ಕೆ ಕಳ್ಳಾಗ್ತಿದ್ಯಾ. ಮೊದಲೆಲ್ಲ ದಿನಕ್ಕೆ 2 ಸಲ ಸ್ನಾನ ಮಾಡಿಸ್ಬೇಕಿತ್ತು, ಇವಾಗೇನು ಜ್ವರ ಇಲ್ಲ, ಸ್ನಾನ ಮಾಡಬೇಕು. ಇಲ್ಲ ಇದೆ, ತೋರಿಸು ನೋಡೋಣ, ಎಲ್ಲಿ ಕಾಣಿಸ್ತದೆ ತೋರಿಸು. ಅಯ್ಯೋ ಹೌದಲ್ಲ, ಎಷ್ಟೊಂದು ಜ್ವರ ಇದೆ, ಸ್ನಾನ ಮಾಡಬೇಕು. ಸುಮ್ಮನೆ ಹೋಗಿ ಆಟ ಆಡಿದ್ಯಾ ಬ್ಲಾಕ್ಸಲ್ಲಿ? ಹಾಂ, ಆಟ ಆಡಿದೆ. ಎಲ್ಲ ಮನೆ ಮಾಡಿದ್ಯಾ? ಏನು ಮಾಡಿದೆ? ರೇಸಿಂಗ್ ಕಾರ್ ಮಾಡಿದ್ಯಾ? ಚೆನ್ನಾಗಿತ್ತಾ? ಆಸೆ ತೀರ್ತಾ? ಪಪ್ಪ ಆಫೀಸಿಗೆ ಹೋಗ್ಬೇಕು. ಮತ್ತು ಅಲ್ಲಿ ಕೆಲಸ ಮಾಡ್ತೀನಿ ಅಂತ ತಾನೇ ನೀ ಹೋಗಿದ್ದು. ಸ್ವಲ್ಪ ತಿನ್ನನೇ, ಒಂದೇ ಸಲಕ್ಕೆ ಎಲ್ಲ ಬಾಯಿ ಹಾಕ್ತಾರೆ. ಲಿಶಿತ್ ಕಬಾಬ್ ಬೇಕು ಅಂತ ಹೇಳ್ದಲ್ಲ, ಅದಕ್ಕಾಗಿ ನಾನು ಕಬಾಬ್ಗೆ ಮ್ಯಾರಿನೇಟ್ ಮಾಡಿ ಇಡ್ತಾಯಿದ್ದೀನಿ. ಇದಕ್ಕೆ ಮಾಮೂಲಿ ತೇಜು ಕಬಾಬ್ ಮಸಾಲೆ ಬರುತ್ತಲ್ಲ, ಅದನ್ನೇ ಬಳಸೋದು. ಆದರೆ ಸ್ವಲ್ಪ ಉಪ್ಪು ಖಾರ ಹುಳಿ ಎಲ್ಲ ಕಡಿಮೆ ಇರುತ್ತೆ, ಅದರಿಂದ ನಾನು ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕಿ, ಹಾಗೇ ಅದ್ರ ಜೊತೆಗೆ ಸ್ವಲ್ಪ ಕರಿಬೇವಿನ ಎಲೆನ ಹಾಕಿಬಿಟ್ಟು, ಮಾಂಸ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು 1-2 ಗಂಟೆ ಇಟ್ಟು ಇದನ್ನು ಕರೆದ್ರೆ ಕಬಾಬ್ ಸೂಪರಾಗಿರುತ್ತೆ. ಕರಿಬೇವಿನ ಎಲೆದು ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಆಯಿತು, ಸಂಜೆ ಆಗಿದೆ. ಇವಾಗ ನಮ್ಮ ಹೊಸ ತೊಡಕಿನ ಸಂಭ್ರಮ. ಏನಂತಂದರೆ ನೆನ್ನೆ ಯುಗಾದಿ ಆಯ್ತಲ್ಲ, ಇವತ್ತು ಹೊಸತೊಡಕು ಮಾಡೋಣ ಅಂತ ಹೇಳಿ ಮಟನ್ ತಂದಿದ್ದೀವಿ. ಹಾಗೆ ಚಿಕನ್ನು ಕಬಾಬು. ನನ್ನ ಮಗ ಮಧ್ಯಾಹ್ನನೇ ಹೇಳಿದ್ದ ನೋಡಿ ಕಬಾಬ್ ಮಾಡಿಕೊಡಿ ಅಂತ. ನಮ್ಮನೇಲಿ ಪ್ರವೀಣ್ ಅವ್ರಿಗೆ ಮಟನ್ ಸಾಂಬಾರು ಮತ್ತು ಕಡುಬು ಅಂದರೆ ಭಾಳ ಇಷ್ಟ, ಅದನ್ನೇ ಮಾಡೋದು. ಈಸಿ ಅಲ್ಲ ಮಾಡೋದು ಕೂಡ, ಇಲ್ಲ ಅದು ಇದು ಅಂತವೋ ತುಂಬ ಟೈಮ್ ಆಗಿಬಿಡುತ್ತೆ. ಇವಾಗ ಮಾಡಬೇಕು. ತಣ್ಣೀರಲ್ಲಿ ಇವಾಗ ಸ್ನಾನ ಮಾಡ್ಕೊಬಂದಿದ್ದು ನಾನು, ಆದ್ರೂ ಸೆಕೆ ತಡ್ಕೊಳಕ್ಕಾಗ್ತಿಲ್ಲ. ದೀಪ ಎಲ್ಲ ಇಟ್ಬಿಟ್ಟು ಇವಾಗ ಅಡುಗೆ ಮಾಡಬೇಕು. ಅಡುಗೆ ಕಡುಬು
ಎಲ್ಲ ನನ್ನ ಮಗ ಟಿ ವಿ ನೋಡ್ತಿದ್ದಾನೆ. ಸಂಜೆ ಅವನಿಗೆ ಪಾರ್ಟಿ ಆಗಬೇಕು, ಚೆನ್ನಾಗಿ ಮಾರ್ಕ್ಸ್ ತೆಗೆದಿದ್ದಾನೆ. ಹಾಗಾಗಿ ಇವಾಗ ಪಾರ್ಟಿ ಮಾಡೋದಕ್ಕೆ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ರೆಡಿ ಮಾಡ್ಕೋಬೇಕು. ಚಾಪ್ಸ್ ಗಿಪ್ಸ್ ಏನು ಬೇಡ, ಸಾರು ಮಾಡು, ಕಡುಬು ಮಾಡೋಣ, ಒಂದೆರಡು ದಿನ ಇದನ್ನೇ ತಿನ್ನೋಣ ಅಂತ ಅಂದಿದ್ದಾರೆ. ಹಾಗಾಗಿ ಈಗ ಮಟನ್ ಸಾಂಬಾರು ಮಾಡಬೇಕು. ಕಡುಬು ಬೇಗ ಆಗಿಬಿಡುತ್ತೆ, ಸಾಂಬಾರು ಮಾಡೋದೇ ಇರೋದು. ಆಗುತ್ತೆ ಅವ, ಯಾಕೆ ಮಾಡೋಣ ಇರಾ, ಪಾರ್ಟಿ ಮಾಡೋದಕ್ಕೆ ಅರ್ಜೆಂಟ್ ಆಗ್ಬಿಟ್ಟಿದೀವಿ. ಅಡಿಗೆ ಆಗ್ಬೇಕಲ್ಲ ನೀ. ಮಾಡೋಣ ಇರು, ಆಯ್ತಾ? ಸಾರಿಂದಾಯ್ತು. ಇದು ರೆಡಿ ಆಗುತ್ತೆ. ಇವಾಗ ಕಡುಬಿಗೆ ನೀರು ಕುದೀತಾ ಇದೆ. ಕಡುಬು ರೆಡಿ ಇತ್ತು. ಸಾಂಬಾರಿಗೆ 3 ವಿಷಲ್ ಹಾಕಿ ಅದು ಸಾಂಬಾರು ಕೂಡ ರೆಡಿ ಆಯಿತು. ಇವಾಗ ಕಡುಬು ಬೇಯೋದಕ್ಕಿಟ್ಟೆ. ಲಾಸ್ಟಲ್ಲಿ ಇವಾಗ ನಾನು ಕಬಾಬ್ ಕರಿಯೋಣ ಅಂತ ಇಟ್ಟಿದ್ದೀನಿ. ಲಿಶಿತ್ಗೆ ಆಗಲೇ ಟೈಮ್ ಆಗೋಯ್ತು, ಕೊಡಿಯಮ್ಮ ಅಂತ ಕೇಳ್ತಿದ್ದೇನೆ. ಕೊಟ್ಟ ಮೇಲೆ 2 ಪೀಸು ತಿನ್ನಲ್ಲ ಅವನು. ಆಗೋದಕ್ಕಿಂತ ಮುಂಚೆ ಹೀಗೇ ಮಾಡೋದು. ಕಬಾಬನ್ನ ಮ್ಯಾರಿನೇಟ್ ಮಾಡಿ ತುಂಬ ಟೈಮ್ ಇಟ್ಟಿದ್ದಕ್ಕೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಹಾಗೆ ಈರುಳ್ಳಿ, ನಿಂಬೆಹಣ್ಣು ಎಲ್ಲದೂ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವನು ಕಬಾಬ್ ಕೊಟ್ಟಿಲ್ಲ ಅಂತ ಅಂತ ಮಾಡ್ತಿದ್ದಾನೆ. ಕೊಟ್ಟ ಮೇಲೆ 2 ಪೀಸ್ ತಿಂದಿದ್ದು, ಹೆಚ್ಚು ತಿನ್ನಲೇ ಇಲ್ಲ. ಹೊಸದೊಡ್ಕಿನ ಬಾಡೂಟಕ್ಕೆ ಎಲ್ಲ ಅಡುಗೆನೂ ಮಾಡಿ ಮುಗೀತು. ಜಾಸ್ತಿ ಏನೂ ಮಾಡಲಿಲ್ಲ. ಕಡುಬು, ಮಟನ್ ಸಾರು, ಚಿಕನ್ ಕಬಾಬು, ರೈಸು ಸಾಕಲ್ವಾ. ನಾವಿರೋ ಇಬ್ಬರಿಗೆ ಎಷ್ಟು ಅಡುಗೆ ಮಾಡೋಕ್ಕೆ ಸಾಧ್ಯ, ಇಷ್ಟು ಸಾಕು. ಲಿಶಿತ್ ಏನು ಒಂದು ಸ್ವಲ್ಪ ತಿಂತಾನೆ. ಇದನ್ನೆಲ್ಲ ಮಾಡಿ ಊಟ ಮಾಡಿ ಮುಗಿಸಿದ್ವಿ. ಕಬಾಬ್ ತಿಂದ್ಯಾ? ಚೆನ್ನಾಗಿತ್ತಾ? ಮೈಯೆಲ್ಲ ನೀರು ಮಾಡ್ಕೊಂಡು ಬಂದಿದ್ದಾನೆ. ಫುಲ್ ಹ್ಯಾಪಿ ಇವತ್ತು. ಯಾಕವ ಹ್ಯಾಪಿ ಇವತ್ತು ನೀನು? ಸಾಕು, ಚೆನ್ನಾಗಿ ಮಾರ್ಕ್ಸ್ ತೆಗೆ. ಇವತ್ತು ಮಲಗೋ ತನಕನೂ ಅದೇ ಧ್ಯಾನ. ಕೇಳಿದ್ನೆಲ್ಲ ತೆಕ್ಕೊಡ್ತಾರೆ ಅಂತೇಳಿ ಚೆನ್ನಾಗಿ ಮಾರ್ಕ್ಸ್ ತೆಗೆದಿದ್ದೀನಿ. ನೀವು ನನಗೆ ಬೈಯಂಗಿಲ್ಲ. ಚೆನ್ನಾಗಿ ಮಾರ್ಕ್ಸ್ ತೆಗೆದಿದ್ದೀನಿ, ನೀವು ನನಗೆ ಹೇಳಂಗಿಲ್ಲ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇಷ್ಟೊತ್ತು ವೀಡಿಯೋನ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಮುಂದಿನ ಹೊಸ ವ್ಲಾಗ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ, ಬಾಯ್ ಬಾಯ್.